ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕುಕಿಂಗ್ ಬಿ. ನಮಸ್ಕಾರ. ನೀವತ್ತು ನೋಡ್ತಿದ್ದೀರಾ ಹೈದ್ರಾಬಾದಿ ದಮ್ ಬಿರಿಯಾನಿ. ನಿಮಗೆಲ್ಲರಿಗೂ ಗೊತ್ತು, ಇದು ಸೂಪರ್ ಟೇಸ್ಟಿ ಆ್ಯಂಡ್ ಸೂಪರ್ ಫೇಮಸ್ ಆಗಿರುವಂಥ ಒಂದು ರೆಸಿಪಿ. ಪರ್ಫೆಕ್ಟಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಿಮ್ಮನೆಯಲ್ಲೇ ಮಾಡ್ಕೋಬೇಕಾ? ಹಾಗಾದರೆ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಏನೇನು ಹಾಕಬೇಕು, ಹೆಂಗೆ ಮಾಡಬೇಕು ಇದೆಲ್ಲ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸ್ ನಿಮ್ಗೆ ಬಂದು ಸೇರುತ್ತೆ. ಹಾಗಾದರೆ ಬನ್ನಿ ನೋಡೋಣ. ಹೈದ್ರಾಬಾದಿ ದಮ್ ಬಿರಿಯಾನಿಗೆ ಏನೇನು ಬೇಕು ಅಂತ ನೋಡೋಣ. ಇಲ್ಲಿ ಅರ್ಧ kg ಅಷ್ಟು ಚಿಕನ್ನ ಸಾಲ್ಟ್ ವಾಟ್ರಲ್ಲಿ ವಾಶ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಅರಿಶಿನ 1/4 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಜೀರಿಗೆ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು. ಗರಂ ಮಸಾಲ 1 ಟೇಬಲ್ ಸ್ಪೂನ್ ಅಷ್ಟು. ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು. ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಪಲಾವ್ ಎಲೆ 1 2ರಿಂದ 3. ಚಕ್ಕೆ 3 ಏಲಕ್ಕಿ, ಆಮೇಲೆ ಶಾಜೀರ ಇಲ್ಲ ಜೀರಿಗೆ. ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತೊಗೊಂಡಿದ್ದೀನಿ. 1 ಲೆಮನ್ ಜ್ಯೂಸ್, 200 ml ಅಷ್ಟು ಮೊಸರು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಇಲ್ಲಿ ಬಾಸ್ಮತಿ ರೈಸ್ನ 1.5 ಕಪ್ ಅಷ್ಟು 1 hour ಮುಂಚೆ ನಾನು ನೆನೆಸಿಟ್ಟಿದ್ದೀನಿ. ನಾರ್ಮಲ್ ಅಕ್ಕಿ ಕೂಡ ತಗೋಬೋದು, ಆದರೆ ಬಾಸ್ಮತಿ ತುಂಬಾ ಚೆನ್ನಾಗಿರುತ್ತೆ. ಫ್ರೈಡ್ ಆನಿಯನ್ 1/4 ಕಪ್ ಅಷ್ಟು ಬೇಕಾಗುತ್ತೆ. ಇದೇನು ಅಂದರೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ಕಲರ್ ಬರೋ ತನಕ ಫ್ರೈ ಮಾಡಿ. ಇದೇ ಫ್ರೈಡ್ ಆನಿಯನ್. ಕೇಸರಿ ದಳನ ಸ್ವಲ್ಪ ಹಾಲಲ್ಲಿ ನೆನೆಸಿಡಬೇಕು. ಒಂದು 10 ನಿಮಿಷ ಮುಂಚೆ ನೀವು ಮಾಡಿಟ್ರೆ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ನಾವು ಯಾವುದ್ರಲ್ಲಿ ಕುಕ್ ಮಾಡ್ಕೊತೀವೋ ಆ ಪಾತ್ರೆ ತಗೋಬೇಕು. ಸ್ವಲ್ಪ ದಪ್ಪಗಿರೋದು ತಗೊಳ್ಳಿ. ಇವಾಗ ಚಿಕನ್ ಹಾಕೊತಿದ್ದೀನಿ. ಚಿಕನ್ ಆದಮೇಲೆ ನಾವು ಏವೇನು ಇಟ್ಕೊಂಡಿದ್ವಿ ಎಲ್ಲ ಸ್ಪೈಸಸ್ ಹಾಕೋಬೇಕು. ತುಪ್ಪ, ಲೆಮನ್ ಜ್ಯೂಸ್, ಕರ್ಡ್, ಕೊತ್ತಂಬರಿ, ಪುದೀನ, ಆಮೇಲೆ ಫ್ರೈಡ್ ಆನಿಯನ್ ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಚಿಕನ್ ಪೀಸ್ ಅಷ್ಟು ಸಾಫ್ಟಾಗಿ ಬರುತ್ತೆ. ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಇವಾಗಲೇ ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರಿಡ್ಜಲ್ಲಿ ಮಿನಿಮಮ್ ಅಂದರೆ ನೀವು 1 hour ಇಡೀ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ ಚಿಕನ್ನು. 1 hour ಆದಮೇಲೆ 1-2 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಾವು ಇವಾಗ ರೈಸ್ನ ಕುಕ್ ಮಾಡ್ಕೋಬೇಕು. ಸೊ 2 ಲೀಟ್ರಷ್ಟು ನೀರಲ್ಲಿ ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1-2 ಪಲಾವ್ ಎಲೆ ಹಾಕೋತಿದ್ದೀನಿ. ಇದನ್ನು ಹಾಕಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಸ್ವಲ್ಪ ಕುದಿಯೋಕೆ ಬಿಡೋಣ. ಈ ರೀತಿ ನೀರು ಕುದಿ ಬರಬೇಕು. ಆ ಟೈಮಲ್ಲಿ ನಾವು ನೆನೆಸಿಟ್ಕೊಂಡಿದ್ದೀವಲ್ಲ ಅಕ್ಕಿನ ಹಾಕ್ಕೊತಿದ್ದೀನಿ. ಈ ಅಕ್ಕಿ ಪೂರ್ತಿ ಬೇಯೋ ಅವಶ್ಯಕತೆ ಏನಿರಲ್ಲ. ಒಂದು 70% ಬೆಂದರೆ ಸಾಕು. ನಿಮಗೆ ಉದ್ರಾಗಿ ಬರುತ್ತೆ. ಇವಾಗ ಒಂದು 70% ಬೆಂದಿದೆ. ಇವಾಗ ನೀವು ಅಕ್ಕಿ ತಗೊಂಡು ಹಿಂಗೆ ಸ್ಮ್ಯಾಶ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದು 3/4 ಭಾಗ ಬೆಂದಿದೆ ಅಂತ. ಪೂರ್ತಿ ಬೇಯಬಾರ್ದು, ಈ ರೀತಿ ಆಗಬೇಕು. ಇವಾಗ ನೀರನ್ನ ಸೋರಿಸ್ಕೊಳ್ಳೋಣ. ಈ ರೀತಿ ಸೋರಿಸ್ಕೊಳ್ಳಿ. ಇವಾಗ ಫ್ರಿಡ್ಜಿಂದ ನಾವು 1 hour ಆಗಿದೆ. ನಾನು ಚಿಕನ್ನ ಈಚೆ ಇಟ್ಟಿದ್ದೀನಿ. ಇದಕ್ಕೆ ನಾವು ಇಟ್ಕೊಂಡಿದ್ದೀವಲ್ಲ ಆ ಅನ್ನನ ಹಾಕ್ಕೋಬೇಕು. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ಫ್ರೈಡ್ ಆನಿಯನ್, ಸ್ವಲ್ಪ ಕೊತ್ತಂಬರಿ, ಪುದೀನ, ನಾವು ನೆನೆಸಿಟ್ಕೊಂಡಿದ್ದೀವಲ್ಲ ಸ್ಯಾಫ್ರಾನ್ನು, ಆ ಸ್ಯಾಫ್ರಾನು ಮತ್ತು ಹಾಲು, ಸ್ವಲ್ಪ ಗರಂ ಮಸಾಲ ಮೇಲೆ ಹಾಕ್ತಿದ್ದೀನಿ. ಒಂದು ಚೂರು ತುಪ್ಪ 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಸಾಕು. ಇವಾಗ ಲಿಡ್ನ ಕ್ಲೋಸ್ ಮಾಡಿ ದಮ್ ಮಾಡ್ಕೊಳ್ಳೋಣ. ದಮ್ ಮಾಡ್ಕೊಳ್ಳೋಕ್ಕೆ ಚಪಾತಿ ಹಿಟ್ಟನ್ನ ಈ ರೀತಿ ಅಂಟಿಸ್ಬೇಕು ಎಣ್ಸೆಲ್ಲ. ಆವಾಗ ಚೆನ್ನಾಗಿ ದಮ್ ಆಗುತ್ತೆ ಬಿರಿಯಾನಿ. ಇವಾಗ ಲೋ ಫ್ಲೇಮಲ್ಲಿ 15 to 20 ಮಿನಿಟ್ಸ್ ಕುಕ್ ಮಾಡ್ಕೋಬೇಕು. 20 ಮಿನಿಟ್ಸ್ ಆಗಿದೆ. ನೋಡೋಣ, ರೆಡಿ ಆಗಿದೆ ನಮ್ಮ ದಮ್ ಬಿರಿಯಾನಿ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ಅಂತ. ಬಿರಿಯಾನಿ ರೆಡಿ ಆಗೋಗಿದೆ. ಇದನ್ನು 15 ಮಿನಿಟ್ಸ್ ಹಾಗೆ ಬಿಟ್ಬಿಡ್ಬೇಕು. ಆಮೇಲೆ ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಯಾವುದಾದ್ರೂ ರೈತ ಜೊತೆ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಫ್ಯಾಮಿಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ಹೈದ್ರಾಬಾದಿ ದಮ್ ಬಿರಿಯಾನಿ ಎಷ್ಟು ಈಸಿಯಾಗಿ ನಮ್ಮ ಮನೇಲೆ ನಮ್ಮ ಕೈಯಾರೆ ಮಾಡ್ಕೋಬೋದು ಅಂತ. ಖಂಡಿತ ಇದೊಂದು ಸರಿ ಟ್ರೈ ಮಾಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ.
ಹಾಗಾದರೆ ಲೇಟ್ ಮಾಡೋದು ಬೇಡ, ಇವತ್ತೇ ನಿಮ್ಮ ಮನೆಯಲ್ಲೂ ಈ ರೆಸಿಪಿನ ಟ್ರೈ ಮಾಡಿ. ಇದು ಹೇಗೆ ಬಂದಿದೆ ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಈ ರೆಸಿಪಿನ ಟ್ರೈ ಮಾಡಿದರೆ ಈ ರೆಸಿಪಿ ಪಿಕ್ನ ನನ್ನ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.